76 ಹೆಂಗ್ರಿ ನರೇಂದ್ರ ಮೋದಿ ಯಾವಾಗ ಪ್ರೆಸಿಡೆಂಟ್ ಆಗಿದ್ರು? ಈಗ ನಮ್ಮ ನ್ಯಾಷನಲ್ ಸಾಂಗ್ ಯಾವುದು? ಜನಗಣಮನ. ಜನಗಣಮನ. ನಿಂಗೆ ಗೊತ್ತಿರಬೇಕು. सारे जहां से अच्छा अल्वा सारे जहां से अच्छा. ಅಯ್ಯೋ ಆಂಜನೇಯ ಏನಪ್ಪ ಇದೆಲ್ಲ? ಆನ್ಸರ್ ಬಂದು ರಾಂಗ್. ಗಣೇಶ ಚತುರ್ಥಿ, ದೀಪಾವಳಿ, ಆಮೇಲೆ ದುರ್ಗಾ ಪೂಜಾ, ರಾಷ್ಟ್ರಗೀತೆ, ನಾಡಗೀತೆ, ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ. ಇನ್ ಬಿಟ್ರೆ ಇವ್ರು ಇನ್ನೇನು ಏನೇನು ಹೇಳ್ತಾರೋ. ಬ್ಯಾಂಗ್ಳೂರ್ ಯಾವಾಗ ಸ್ಟೇಟ್ ಆಯ್ತು? ಬ್ರಿಲಿಯಂಟ್, ಚಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾರೆ. ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀರಾ? ನಾನು ನೋಡಿನಾ ಇಲ್ಲ ಕ್ವಶನ್ ಕೇಳಿನಾ? ನಿಮ್ಮನ್ನ ನೋಡಿ ನನ್ನ ನೋಡಿ ಅದಕ್ಕೆ ಆನ್ಸರ್ ಎಲ್ಲ ರಾಂಗ್ ಹೇಳ್ತಾ ಇದ್ದಾರೆ. ಇದನ್ನ ಓದಿಲ್ಲ ಸ್ಕೂಲಲ್ಲಿ? ಹೇಳ್ಕೊಟ್ಟಿಲ್ವಾ? ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ಭಾರತೀಯನಿಗೂ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ನಮ್ಮ ದೇಶದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಆಸ್ ಯೂಶುವಲ್ ಕೇಳುವಂಥ ಪ್ರಶ್ನೆಗಳು ತೀರಾ ಸುಲಭವಾಗಿದ್ರು ಅದಕ್ಕೆ ಹೇಗೆಲ್ಲ ಉತ್ತರ ಕೊಡ್ತಾರೆ ನಮ್ಮ ಮಹಾಜನತೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತು ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಡೆಫಿನೆಟ್ ಆಗಿ ನಾನು ಕೇಳುವಂಥ ಅಷ್ಟೋ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಗೊತ್ತಿರುತ್ತೆ. ಕೇಳುವಂಥ ಅಷ್ಟೋ ಪ್ರಶ್ನೆಗೂ ಕರೆಕ್ಟಾಗಿ ಉತ್ತರ ಕೊಟ್ಟರೆ 10 ನಿಮಿಷ ಟೈಮ್ ಕೊಡ್ತೀನಿ. ಯಾವ ಅಂಗಡಿಗೆ ಹೋಗಿ ಏನು ಬೇಕಾದ್ರೂ ತೊಗೊಂಡು ಎಷ್ಟು ಬೇಕಾದ್ರೂ ತಿನ್ಬೋದು, ಬಿಲ್ ನಾನು ಪೇ ಮಾಡ್ತೀನಿ. ಲಡ್ಡು ಬಂದು ಬಾಯಿಗೆ ಬೆತ್ತ ಅವರು ಇಷ್ಟೂ ಜನ ಅವರು ಅಷ್ಟು ಪ್ರಶ್ನೆಗೆ ಉತ್ತರ ಕೊಡಬೇಕು. ಸ್ಟಾರ್ಟ್. ನಾವು ಈ ವರ್ಷ ಎಷ್ಟನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ? 76 77 77 77 78 78 ಏನದು 75th ಹೋದ ವರ್ಷ ಆಗಿದ್ದು ಅಲ್ಲ, ದೂರ ಹೋದ ವರ್ಷ ತಾನೆ. 77 ಅಥವಾ 78? 76 78 78 ನಮ್ಗೆ ಯಾವಾಗ ಸಿಕ್ಕಿದ್ದು? 1947 ಎಷ್ಟು ವರ್ಷ ಆಯ್ತು ಇಲ್ಲಿಗೆ? 75 76 76 76 ಹೆಂಗ್ರಿ? ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಲಿ ಹಿಡಿಯುತ್ತೆ. 78 78 79th 79 ಪಕ್ಕ political students ಪೊಲಿಟಿಕಲ್. ಬಟ್ ಆನ್ಸರ್ ಇಸ್ ರಾಂಗ್. ಯಾಕೆ? 77 78 79 ಆನ್ಸರ್ ಬಂದು ಈ ವರ್ಷ ನಾವು 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದೀವಿ. ಗೊತ್ತಿಲ್ವೇನು? ಅದೇನ್ರಿ ಓ ಅಂತಿದ್ದೀರಾ? ಕಾಲೇಜ್ ಬಂದ್ಮೇಲೆ ಏನು ಗ್ಯಾಪ್ ನಕ್ಕಿರಲ್ಲ. ಎಲ್ಲ ಮರ್ತೋಗ್ಬಿಡುತ್ತೆ. ಹೌ ಮೆನಿ ನ್ಯಾಷನಲ್ ಫೆಸ್ಟಿವಲ್ಸ್ ಆರ್ ದೇರ್ ಇನ್ ಇಂಡಿಯಾ? 12 to 15 12 to 15 15 15 10 10 5 ಯಾವ್ದು ಮ್ಯಾಮ್? ಗಣೇಶ ಚತುರ್ಥಿ, ದೀಪಾವಳಿ, ಆಮೇಲೆ ದುರ್ಗಾ ಪೂಜಾ, ರಾಷ್ಟ್ರಗೀತೆ, ನಾಡಗೀತೆ, ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹೋಲಿ, ಓ ಬಾ. ದೀಪಾವಳಿ, ಮೊಹರಂ, ಗಣೇಶ ಚತುರ್ಥಿ, ಈದ್ ಮುಬಾರಕ್, ಈದ್ ಚಿಲ್ಡ್ರನ್ಸ್ ಡೇ, ಟೀಚರ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ, ಅದೆಲ್ಲರೂ ಸೆಲೆಬ್ರೇಟ್. ಎನ್ವಿರಾನ್ಮೆಂಟಲ್ ಡೇ, ಎನ್ವಿರಾನ್ಮೆಂಟಲ್ ಡೇ, ಯೋಗ ಡೇ, ಏಡ್ಸ್ ಡೇ, ಒಂದೊಂದು ಮುತ್ತು ಕಡೆ. ಬ್ರಿಲಿಯಂಟ್, ಚಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾರೆ. ದಿವಾಲಿ, ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ, ಸಂಕ್ರಾಂತಿ, ಯುಗಾದಿ, ದಸರಾ, ಓಣಂ, ಕ್ರಿಸ್ಮಸ್, ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ. ಇನ್ ಬಿಟ್ರೆ ಇವ್ರು ಇನ್ನೇನು ಏನೇನು ಹೇಳ್ತಾರೋ. ಓಕೆ, ಇವಾಗ ಏನ್ ಕ್ವಶನ್ ಕೇಳಿದೆ ಅದನ್ನ ಯಾರು ರಿಪೀಟ್ ಮಾಡ್ತಾರೆ? ಎಷ್ಟಿದೆ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಫೆಸ್ಟಿವಲ್? ನ್ಯಾಷನಲ್ ಅಂದ್ರೆ ಲೈಕ್ ಫುಲ್ ಕಂಟ್ರಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲರೂ ಸೇರಿ ವಿತೌಟ್ ಎನಿ ರಿಲಿಜಿಯನ್. ಇವಾಗ ಒಂದ್ ಹೇಳಿ, ವರಮಹಾಲಕ್ಷ್ಮಿನ ಇಡೀ ಕಂಟ್ರಿ ಅಲ್ಲ, ನಾವು ಬೆಂಗಳೂರಲ್ಲಿ ಬಿಟ್ಟು ಬೇರೆ ಜಿಲ್ಲೆಗಳಲ್ಲೇ ಮಾಡಲ್ಲ. ನಾವೆಲ್ಲ ಅಸೈನ್ಮೆಂಟ್ಸ್ ಎಲ್ಲ ಬರೀತಿದ್ವಿ 5 years. ಓಕೆ, ನಾನು ಹೇಳ್ತೀನಿ. ಇವಾಗ ನೀವು ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಯಾರು ಸೆಲೆಬ್ರೇಟ್ ಮಾಡ್ತಾರೆ? ಕಾಲೇಜ್ಗೆ ಹೋಗೋರು ಸೆಲೆಬ್ರೇಟ್ ಮಾಡ್ತಾರೆ, ಕರೆಕ್ಟಾ? ನಿಮ್ಮ ಮನೇಲಿರೋ ನಿಮ್ಮ ಮಮ್ಮಿ ಸೆಲೆಬ್ರೇಟ್ ಮಾಡ್ತಾರಾ? ನ್ಯಾಷನಲ್ ಫೆಸ್ಟಿವಲ್ಸ್ ಅಂದ್ರೆ ಏನು? ಇಡೀ ದೇಶದಲ್ಲಿರೋ ಅಷ್ಟೂ ಜನನ ಸೆಲೆಬ್ರೇಟ್ ಮಾಡುವಂತ ಹಬ್ಬ ಯಾವುದು? ಒಂದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ. ನಿಮ್ ಕ್ಯಾಲೆಂಡರ್ ಇರೋ ಹಾಲಿಡೇಸ್ಗಳೆಲ್ಲ ಹೇಳ್ಬಿಟ್ರಿ. ಎಲ್ಲಕ್ಕಿಂತ ಅಲ್ಟಿಮೇಟ್ ಯಾವ್ದು ಗೊತ್ತಾ? ಜನ್ಮಾಷ್ಟಮಿ. ಯಾರ ಮಕ್ಕಳಪ್ಪ ನೀವೆಲ್ಲ? ನಮ್ಮ ನ್ಯಾಷನಲ್ ಸಾಂಗ್ ಯಾವುದು? ಜನಗಣಮನ. सारे जहां से अच्छा अल्वा सारे जहां से अच्छा. ಅಯ್ಯೋ ಆಂಜನೇಯ ಏನಪ್ಪ ಇದೆಲ್ಲ? ಆನ್ಸರ್ ಬಂದು ರಾಂಗ್.
ಆನ್ಸರ್ ಬಂದು ಒಂದೇ ಮಾತರಂ. ಒಂದೇ ಮಾತರಂನ ಬರ್ದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಐಡಿಯಾ ಇಲ್ಲ ಬ್ರೋ. ಐಡಿಯಾ ಇಲ್ಲ. ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. ನಮ್ಮ ನ್ಯಾಷನಲ್ ಸಾಂಗ್ ಯಾವುದು? ಜನಗಣಮನ. ಜನಗಣಮನ. ಅದು ನ್ಯಾಷನಲ್ ಆಂಥಮ್. ನಾನು ಕೇಳಿದ್ದು ನ್ಯಾಷನಲ್ ಸಾಂಗ್. ವಂದೇ ಮಾತರಂ. ಹಾ, ಒಂದೇ ಮಾತರಂ. ಇವಾಗ ಹೇಳಿ, ಒಂದೇ ಮಾತರಂ ಬರ್ದವ್ರು ಯಾರು? ಗಾಬರಿ ಆಗ್ಬಿಟ್ರಾ? ಕನ್ಫ್ಯೂಸ್ ಆಗುತ್ತೆ ಸಡನ್ ಆಗಿ. ನಾನು ನೋಡಿ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೀರಾ? ನಾನು ನೋಡಿನಾ ಇಲ್ಲ ಕ್ವಶನ್ ಕೇಳಿನಾ? ನಿಮ್ಮನ್ನ ನೋಡಿ ನನ್ನ ನೋಡಿ ಅದಕ್ಕೆ ಆನ್ಸರ್ ಎಲ್ಲ ರಾಂಗ್ ಹೇಳ್ತಾ ಇದ್ರು. ಇಲ್ಲಾಂದ್ರೆ ಇವ್ರು ಬ್ರಿಲಿಯಂಟ್ ಗೈಸ್, ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ರು. ಸೊ ಇವಾಗ ಆನ್ಸರ್ ಏನು? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. ನಮ್ಮ ನ್ಯಾಷನಲ್ ಆಂಥಮ್ ನ ಬರ್ದವ್ರು ಯಾರು? ಎರಡು ಒಂದೇ ಅಲ್ವಾ? ಎರಡು ಒಂದೇನಾ? ಓ ಶಿಟ್, ಐ ಗಾಟ್ ಕನ್ಫ್ಯೂಸ್ಡ್ ಗೈಸ್. ರವೀಂದ್ರನಾಥ್ ಟ್ಯಾಗೋರ್ ಬರ್ದಿರೋದು ನ್ಯಾಷನಲ್ ಅಂತಮ್ನ. ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಇವಾಗ ಹೇಳಿ, ನಮ್ಮ ನ್ಯಾಷನಲ್ ಸಾಂಗ್ ಯಾವುದು? ನಮ್ಮ ನ್ಯಾಷನಲ್ ವಂದೇ ಮಾತರಂ ನಮ್ಮ ನ್ಯಾಷನಲ್ ಸಾಂಗ್. ಇದು ಕ್ವಶನ್ ಕೇಳ್ತಿದ್ರೆ ಆನ್ಸರ್ ಹೇಳ್ತಾ ಇದ್ದೀರಾ? ನಿಮ್ ಎಕ್ಸ್ಪ್ರೆಷನ್ ಗೊತ್ತಾಗ್ತಾ ಇಲ್ಲ ನಂಗೆ. ವಂದೇ ಮಾತರಂ ನ್ಯಾಷನಲ್ ಸಾಂಗ್. ನ್ಯಾಷನಲ್ ಸಾಂಗ್. ನ್ಯಾಷನಲ್ ಆಂಥಮ್. ನ್ಯಾಷನಲ್ ಅಂತಮ್ ಬರ್ದಿರೋರು ರವೀಂದ್ರನಾಥ್ ಟ್ಯಾಗೋರ್. ನ್ಯಾಷನಲ್ ಸಾಂಗ್ ನ ಬರ್ದಿರೋದು ಪಿಂಗಾಲಿ ವೆಂಕಯ್ಯ. ಕನ್ಫ್ಯೂಸ್ ಆಗೋಯ್ತಾ ಇಲ್ಲ? ಲೆಟ್ ಮಿ ಕ್ಲಿಯರ್. ನ್ಯಾಷನಲ್ ಆಂಥಮ್ ಜನಗಣಮನ ಇದನ್ನ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಪಕ್ಕ ಇರೋದೇನೋ ಡೌಟ್ ಇಲ್ಲ. ನಾನ್ ಕೇಳಿದ್ದೇನು? ನ್ಯಾಷನಲ್ ಸಾಂಗ್ ಯಾವುದು? ಒಂದೇ ಮಾತರಂ ಬರ್ದವ್ರು ಯಾರು? ಬಂಕಿಮ್ ಚಂದ್ರ ಚಟರ್ಜಿ. ಬಂಕಿಮ್ ಚಂದ್ರ ಚಾಟರ್ಜಿ. ಬಂಕಿಮಚಂದ್ರ ಚಟರ್ಜಿ. ಅಪ್ಪ ಇವಾಗ ಎದ್ರು ಅವರು. ಆಯ್ತು ಆನ್ಸರ್ ಬಂದು ಬಂಕಿಮ್ ಚಂದ್ರ ಚಟರ್ಜಿ. ಓಕೆ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ? ಇದನ್ನ ಓದಿಲ್ಲ ಸ್ಕೂಲಲ್ಲಿ? ಹೇಳ್ಕೊಟ್ಟಿಲ್ವಾ? ಇವ್ರ ಪ್ರಾಬ್ಲಮ್ ಅಲ್ಲ, ಸ್ಕೂಲಲ್ಲಿ ಪ್ರಾಬ್ಲಮ್. ನಮ್ಮ ಭಾರತದ ಯಾವ್ದಾದ್ರು 5 ಜನ ಪ್ರೆಸಿಡೆಂಟ್ಗಳ ಹೆಸರುಗಳನ್ನ ಹೇಳಿ. ನರೇಂದ್ರ ಮೋದಿ, ಆಮೇಲೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಇಂದಿರಾ ಗಾಂಧಿ. ಗಾಂಧಿ. ಓಕೆ, ನಾನು ಇವಾಗ ಕ್ವಶನ್ ಏನ್ ಕೇಳ್ದೆ ಹೇಳಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನರೇಂದ್ರ ಮೋದಿ ಯಾವಾಗ ಪ್ರೆಸಿಡೆಂಟ್ ಆಗಿದ್ರು? ಈಗ ಯಾವ ಇವೆಲ್ಲ? ಇಂದಿರಾ ಗಾಂಧಿ ಯಾರು? ರಾಹುಲ್ ಗಾಂಧಿ ಏನಾಗಿದ್ರು? ಸಾರಿ ಫ್ಲಾಶ್ ಆಗ್ತಾ ಇಲ್ಲ. ನಂಗೆ ನೋ ಐಡಿಯಾ. ನೋ ಐಡಿಯಾ? ಗೊತ್ತಿಲ್ಲ. ಯಾಕೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವಾಗಷ್ಟೇ ಇವಳಿಗೆ ಹೇಳಿದೆ ನಾನು. ದ್ರೌಪದಿ ಮುರ್ಮು. ಒಂದು ಡಾಕ್ಟರ್ ರಾಧಾಕೃಷ್ಣ. ಸರ್ವಪಲ್ಲಿ ರಾಧಾಕೃಷ್ಣನ್. ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್, ವೆರಿ ಗುಡ್. ಅವ್ರು ಹೇಳಿದ್ನ ಬಿಟ್ಟು ಹೇಳಿದ್ರು. ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ. ಪ್ರತಿಭಾ ಪಾಟೀಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, he was the first president. ಸರ್ವಪಲ್ಲಿ ರಾಧಾಕೃಷ್ಣನ್, ಜಾಕಿರ್ ಹುಸೇನ್, VV ಗಿರಿ. ನೋ, APJ ಅಬ್ದುಲ್ ಕಲಾಂ. ಇವನ್ he was also our president. ನಮ್ಮ ನ್ಯಾಷನಲ್ ಆಂಥಮ್ನ ಎಷ್ಟು ಡ್ಯೂರೇಷನ್ ಟೈಮಲ್ಲಿ ಹಾಡಬೇಕು ಅನ್ನೋದಿದೆ. ಅದು ಇದೆ, 200% ಇದೆ. ಪೊಲಿಟಿಕಲ್ 2 minutes. 2 minutes. 45 seconds to 1 minute. 45 seconds to 1 minute. 32 seconds. 32 seconds. Within 50 seconds. Within 50 seconds. ನೋ ಐಡಿಯಾ. 1 minute 50 seconds. 1 minute 50 seconds. 1 minute 30 seconds. 1 minute 30 seconds. 56 seconds. 56 seconds. ನೋ ಐಡಿಯಾ. ನೀವೆಲ್ಲರಿಗೂ ನೋ ಐಡಿಯಾ ಬ್ರೋ. 52 seconds. 52 seconds. ಫುಲ್ ಸ್ಮಾರ್ಟ್ ಇವರು. 52 seconds. ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಸ್ಟೇಟ್ ಯಾವುದು? ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕ. ಮಹಾರಾಷ್ಟ್ರ. ಹೆಸರು ಬರ್ತಿಲ್ಲ ಹೇಗೆ? ಮಧ್ಯಪ್ರದೇಶ್. 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 ಅದು ಮಧ್ಯದಲ್ಲಿದೆ, ಅದಕ್ಕೆ ಅದನ್ನ ಮಧ್ಯಪ್ರದೇಶ್ ಅಂತಾರೆ. ಬಟ್ ದಟ್ಸ್ ನಾಟ್ ದ ರಾಜಸ್ಥಾನ್. ಯುಪಿ ಹಂಗಾದ್ರೆ. ಆನ್ಸರ್ ಬಂದು ರಾಜಸ್ಥಾನ್. ಕರೆಕ್ಟ್. ರಾಜಸ್ಥಾನ್. ಕರೆಕ್ಟ್ ರೀ. ಇನ್ ಇಂಡಿಯಾ ವಿಚ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಪಾಪ್ಯುಲೇಷನ್? ಮುಂಬೈ. ಬಿಹಾರ್. ಮಹಾರಾಷ್ಟ್ರ. ಕೇರಳ ಇರ್ಬೋದು. ಕೇರಳ ಇರ್ಬೋದು. ಕರ್ನಾಟಕ. ಆನ್ಸರ್ ಇಸ್ ರಾಂಗ್. ಬ್ಯಾಂಗ್ಳೂರ್. ಯಾವಾಗ ಸ್ಟೇಟ್ ಆಯ್ತು ಬ್ರೋ? ಸ್ಟೇಟ್ ಬ್ರೋ. ಬಿಹಾರ್. ಆಂಧ್ರ ಪ್ರದೇಶ್. ಉತ್ತರ ಪ್ರದೇಶ್. ನೋ ಐಡಿಯಾ. ಆಂಧ್ರ ಪ್ರದೇಶ್. ದ ಆನ್ಸರ್ ಇಸ್ ರೈಟ್. UP ಉತ್ತರ ಪ್ರದೇಶಲ್ಲಿ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರುವಂತ ರಾಜ್ಯ ಆಗಿದೆ. ನಮ್ಮ ನ್ಯಾಷನಲ್ ಫ್ಲಾಗ್ ನೋಡಿದಿರಲ್ಲ, ಆ ನ್ಯಾಷನಲ್ ಫ್ಲಾಗ್ ನ ಡಿಸ್ಕವರ್ ಮಾಡಿದವ್ರು ಯಾರು? ಗಾಂಧೀಜಿ. ಗೊತ್ತಿಲ್ಲ? ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧಿ. ನಮ್ಮ ಸೋಷಿಯಲ್ ಟೀಚರ್ ಹೇಳಿದ್ರು ನಾಪ್ಕ ಬರ್ತಿಲ್ಲ. ನ್ಯಾಷನಲ್ ಗೊತ್ತಿಲ್ಲ? ಗೊತ್ತಿಲ್ಲ ಅಣ್ಣ.
ಗೊತ್ತಿಲ್ಲ. ಐಡಿಯಾ. ನೋ ಐಡಿಯಾನೇ ಇಲ್ಲ. ಪಿಂಗಾಳಿ ವೆಂಕಯ್ಯ ಅನ್ನೋದು ಒಂದಿದೆ ನನ್ನ ತಲೆಯಲ್ಲಿ. Correct. ಪಿಂಗಾಳಿ ವೆಂಕಯ್ಯ ಯಾರು ಆನ್ಸರ್ ಮಾಡಿರ್ಲಿಲ್ಲ, ನೀವು ಒಬ್ಬರೇ ಮಾಡಿದ್ದೀರಿ. ಡಿಸೈನ್ ಕೂಡ ಅವರೇ ಮಾಡಿ. ಅದನ್ನೇ ಡಿಸ್ಕವರ್ ಮಾಡಿ ಡಿಸೈನ್ ಮಾಡಿದವರು ಪಿಂಗಲ್ಲಿ ವೆಂಕಯ್ಯ. ವೆಂಕಯ್ಯ. ಓಕೆ, ಅದನ್ನ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ರು ಅನ್ನೋದು ಏನಾದರೂ ಗೊತ್ತಿದೆಯಾ? ಸೊ ಅವ್ರು ಡಿಸೈನ್ ಮಾಡಿದ್ರಲ್ಲ, ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಜುಲೈ 22, 1947 ಅದನ್ನ ಅಡಾಪ್ಟ್ ಮಾಡ್ಕೊತಾರೆ. ನೆಕ್ಸ್ಟು ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಭಗತ್ ಸಿಂಗ್. ಇಂಗ್ಲಿಷ್ ಬರ್ದಲ್ಲಿ ಬಂದಿತ್ತು. ಇಂಗ್ಲಿಷ್ ಭಾಷೆಯಲ್ಲಿ ಬಂದಿತ್ತು. ತಪ್ಪೋದ್ಬಿಟ್ಟಿದ್ದೀರಾ. ಭಗತ್ ಸಿಂಗ್ ಅಲ್ಲ. ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು. ಸ್ವಾಮಿ ವಿವೇಕಾನಂದ. ವಿವೇಕಾನಂದ ಯಾವಾಗಲೂ ಬ್ಲಡ್ ಕೇಳಿದ್ರು. ಹೇಳಿ. ಹೆಸರು ನಪ್ಕ ಬರ್ತಿಲ್ಲ, ನನ್ನ ಮುಖ ಬರ್ತದೆ. ಯಾರು? ಟೊಪ್ಪಿ ಹಾಕ್ಬಿಡ್ತಾರೆ. ಟೊಪ್ಪಿ ನೇತಾಜಿ. ನೇತಾಜಿ. ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ಪಕ್ಕ ಒಬ್ಬ ಸಾರ್ಥಕ ಗುರು. ಇದು ಒಂದು ಸರ್ ತುಂಬಾ ಹೇಳಿದ್ರು. 10th ಪಾಪ ಎಲ್ಲಾನು ಹೇಳಿರ್ತಾರೆ, ಮರ್ತೋಗ್ಬಿಟ್ಟಿರ್ತೀರ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇದು ಯಾವಾಗ ಶುರುವಾಯಿತು? ವೆನ್ ವಾಸ್ ದಿಸ್ ಪ್ರೊಟೆಸ್ಟ್ ಸ್ಟಾರ್ಟೆಡ್? ಇಯರ್. No idea. 1900s maybe. 1930s 20s maybe. 30s 20s. 1919. 1919. 46 ಅಥವಾ 47. 7 ಬಂದೇ ಬಿಟ್ಟಿತ್ತು ಆಲ್ರೆಡಿ. ಅದಕ್ಕೆ ಬಿಫೋರ್ ಹೇಳಿರ್ತಾರೆ. ಆನ್ಸರ್ ಬಂದು 1942 ಸ್ಟಾರ್ಟ್ ಮಾಡ್ತಾರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಹೂ ವಾಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ. ವೆನ್ ವಾಸ್ ಇಂದಿರಾ ಗಾಂಧಿ ಪ್ರೆಸಿಡೆಂಟ್? ಪ್ರೈಮ್ ಮಿನಿಸ್ಟರ್. ಕ್ವಶನ್ ಏನು ಹೇಳಿ? ಹೂ ವಾಸ್ ದ ಫಸ್ಟ್ ಇಂಡಿಯನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಇವಾಗ ಹೇಳಿ, ಇಂದಿರಾ ಗಾಂಧಿ ಪ್ರೆಸಿಡೆಂಟ್ ಆಗಿದ್ದ, ಪ್ರೈಮ್ ಮಿನಿಸ್ಟರ್ ಆಗಿದ್ದ? ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆನ್ಸರ್ ಬಂದು ಆನಿ ಬೆಸೆಂಟ್. ನಮ್ಮ ಅಶೋಕ ಚಕ್ರದಲ್ಲಿ ಎಷ್ಟು ಸ್ಪೋಕ್ಸ್ ಇದೆ? 24, 26, 26, 26, 26. 26, 26. 26. 26. Answer is wrong. 25. 25. 25. 25. 25. 25. No bro. It's 24. It's 24. ಸೊ ಇದನ್ನ ಹೆಂಗೆ ನೆನ್ಪಿಟ್ಕೋತೀರಾ ಅಂತ ಅಂದರೆ, ಡೇನಲ್ಲಿ 24 ಅವರ್ಸ್ ಇರುತ್ತೆ. ನಮ್ಮ ಅಶೋಕ ಚಕ್ರದಲ್ಲಿ ಇರೋದು 24 ಸ್ಪೋಕ್ಸ್. ಪೀಪಲ್ ಟೆಲ್ 25, 26, 28, ಬಟ್ ಇಟ್ಸ್ ರಾಂಗ್. ಇಟ್ಸ್ ಓನ್ಲಿ 24. ನಮ್ಮ ದೇಶದ ಅಕ್ವಾಟಿಕ್ ಅನಿಮಲ್ ಯಾವುದು? ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಬರ್ಡ್ ಇದೆಯಲ್ಲ, ವಿಚ್ ಇಸ್ ದ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ? Dolphins. You're right bro, it's dolphin. I mean, it was a wild guess. Wild guess. Correct. Swaraj is my birthright and I shall have it. Is ಭಗತ್ ಸಿಂಗ್. ಈ ಸ್ಲೋಗನ್ ನ ಕೊಟ್ಟವ್ರು ಯಾರು ಗೊತ್ತಿಲ್ಲ? ಸ್ವರಾಜ್ ಇಸ್ ಮೈ ಬರ್ತ್ರೈಟ್. ಬಾಲ್ ಗಂಗಾಧರ್ ತಿಲಕ್. ಹೆಂಗ್ ದ ಕ್ವಶನ್ಸ್? Super. ಚೆನ್ನಾಯ್ತಾ? ವಿ ಲರ್ನ್ ಸಮಥಿಂಗ್ ನ್ಯೂ. ಓಕೆ, ನಿಜವಾಗ್ಲೂ ನಿಮ್ಮನ್ನ ಮಾತಾಡಿಸಿ ಖುಷಿ ಆಯಿತು. ದ ಇಂಟೆನ್ಷನ್ ನಾನು ಏನಕ್ಕೋಸ್ಕರ ಈ ಪ್ರಶ್ನೆಗಳನ್ನ ಕೇಳಿದೆ ಅಂತ ಅಂದರೆ, ತುಂಬ ಜನ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಮರ್ತೋಗಿರ್ತಾರೆ. ಐ ಜಸ್ಟ್ ವಾಂಟೆಡ್ ಟು ರೀಕ್ಯಾಪ್, ಅದಕ್ಕೋಸ್ಕರನೇ ಕೇಳಿದೆ. ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. Thank you. See you. Bye. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಕೇಳಿದ ಪ್ರಶ್ನೆಗಳು ಹೇಗಿತ್ತು, ನೀವು ಎಷ್ಟಕ್ಕೆ ಉತ್ತರ ಕೊಟ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರಿ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.